ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ಏರಿಯಾ. ಆ ಏರಿಯಾದ ಪ್ರತಿ ಮನೆಗಳಿಗೂ ಕೂಡ ಪೈಪ್ ಮೂಲಕ ಕಾವೇರಿ ನೀರಿನ ಕನೆಕ್ಷನ್ ಅನ್ನು ಕೊಡಲಾಗಿದೆ. ಇದೇ ಕಾವೇರಿ ನೀರು ಆ ಭಾಗದ ಜನರಲ್ಲಿ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಏನಿದು ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳೇ ತಪ್ಪದೇ ಈ ಸುದ್ದಿ ನೋಡಿ. ಕಾವೇರಿ ನೀರಿನ ಪೈಪ್ನಲ್ಲಿ ಸ್ಯಾನಿಟರಿ ನೀರು, ಆತಂಕದಲ್ಲಿರುವ ವಿಎಸ್ ಗಾರ್ಡನ್ ನಿವಾಸಿಗಳು. ಕಾವೇರಿ ನೀರಿನ ಪೈಪ್ನಲ್ಲಿ ಸ್ಯಾನಿಟರಿ ಮಿಕ್ಸ್ ಆಗಿರುವಂಥ ನೀರು ಬರ್ತಾ ಇದೆ. ಒಂದು ಯಾವ ಮಟ್ಟಕ್ಕೆ ಅಂದರೆ ಅದು ನೋಡೋದಕ್ಕೆ ಬಣ್ಣ ಜೊತೆಗೆ ಕೆಟ್ಟ ವಾಸನೆ. ಅದನ್ನು ಪಾತ್ರೆಯಲ್ಲಿ ಹಿಡಿಯೋದಕ್ಕಾಗಲ್ಲ, ಬೆಂಕಿಯಲ್ಲೂ ಕೂಡ ಹಿಡಿಯೋದಕ್ಕಾಗಲ್ಲ. ಹಿಡಿದ್ರೆ ಅದು ಕೆಟ್ಟ ವಾಸನೆ ಬರುತ್ತೆ. ಹೌದು, ರಾಯಪುರ ವಾರ್ಡಿನ ವಿಎಸ್ ಗಾರ್ಡನ್ ನಿವಾಸಿಗಳ ದುಸ್ಥಿತಿ ಇದು. ಕಳೆದ ಒಂದು ವಾರದಿಂದ ಇಲ್ಲಿನ ನಿವಾಸಿಗಳ ಕಾವೇರಿ ಪೈಪ್ ಅಲ್ಲಿ ಕಲುಷಿತ ನೀರು ಬರ್ತಿದೆ. ಬಣ್ಣದ ಜೊತೆಗೆ ಕೆಟ್ಟ ವಾಸನೆಯ ಈ ನೀರನ್ನ ಕುಡಿಯಲು ಬಳಸಲು ಆಗದೆ ಜನ ಪರದಾಡುತ್ತಿದ್ದಾರೆ. ಸ್ಯಾನಿಟರಿ ಮಿಕ್ಸ್ ಆಗಿರುವ ನೀರನ್ನ ಬಳಸದೆ ರಸ್ತೆಯಲ್ಲಿ ಹರಿಬಿಟ್ರು ಕೆಟ್ಟ ವಾಸನೆ ಬರ್ತಿದೆ. ನೀರನ್ನೇನಾದರೂ ಈ ರೀತಿಯಾಗಿ ಬಿಟ್ಟರೆ ಇಲ್ಲೂ ಕೂಡ ವಾಸನೆ ಬರುತ್ತೆ. ಈಗ ನಾನು ಬಾಟ್ಲಿದೆ ನನ್ನ ಕೈಯಲ್ಲಿ. ಆ ಬಾಟ್ಲಲ್ಲಿ ಯಾವ ರೀತಿಯಂಥ ನೀರು ಬರುತ್ತೆ ಅನ್ನೋಂಥದ್ದನ್ನು ನೇರವಾಗಿ ಹಿಡಿದು ಈ ಬಾಟ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಎಷ್ಟು ಕಲರ್ ಆಗಿದೆ ಅನ್ನೋಂಥದ್ದನ್ನು ನಿಮಗೆ ನೇರವಾಗಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಪರಿಸ್ಥಿತಿ ಈ ಮಟ್ಟಕ್ಕಿದೆ ಅಂದರೆ ಇಷ್ಟರ ಮಟ್ಟಕ್ಕೆ ಸ್ಯಾನಿಟರಿ ಮಿಕ್ಸ್ ಆಗಿರುವಂಥ ನೀರು ಬರ್ತಾ ಇದೆ. ಹಲವು ದಿನಗಳಿಂದ ಇದೇ ರೀತಿಯಾದಂಥ ಪರಿಸ್ಥಿತಿ. ಇಲ್ಲಿನ ಸಿಬ್ಬಂದಿಗಳಾಗಿರಬಹುದು, ಬಿಡಬ್ಲ್ಯೂಎಸ್ಎಸ್ಬಿಯ ಸಿಬ್ಬಂದಿಗಳಾಗಿರ್ಬೋದು, ಹಾಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗಿಲ್ಲ. ಯಾವ ಮಟ್ಟಕ್ಕೆ ಕೆಟ್ಟ ವಾಸನೆ ಜೊತೆಗೆ ಈ ಬಣ್ಣವನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಕಲುಷಿತ ಆಗಿದೆ, ಮತ್ತು ಇಲ್ಲಿ ಡ್ಯಾಮೇಜ್ ಆಗಿದೆಯೋ ಅಥವಾ ಸ್ಯಾನಿಟರಿ ಪೈಪಿಂದ ಮಿಕ್ಸ್ ಆಗಿ ಬರ್ತಿದೆಯೋ ಗೊತ್ತಿಲ್ಲ. ಆದರೆ ಜನ ಅಂತೂ ಸಂಕಷ್ಟದಲ್ಲಿದ್ದಾರೆ. ಕಾವೇರಿ ಪೈಪ್ನಲ್ಲಿ ಕಲುಷಿತ ನೀರು ಬರುತ್ತಿರುವ ಬಗ್ಗೆ ಬಿಡಬ್ಲ್ಯೂಎಸ್ಎಸ್ಬಿ ಸಿಬ್ಬಂದಿ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಪ್ರತಿನಿತ್ಯ ಈ ಕಲುಷಿತ ನೀರಿನಿಂದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುತ್ತಿದ್ದೇವೆ. ದಯವಿಟ್ಟು ಸಂಬಂಧಪಟ್ಟವರು ನಮ್ಮ ಸಮಸ್ಯೆಯನ್ನ ಪರಿಹರಿಸಿ ಎಂದು ವಿಎಸ್ ಗಾರ್ಡನ್ ನಿವಾಸಿಗಳು ಬೇಡುವಂತಾಗಿದೆ. 1 ವೀಕಿಂದ ಇದೇ ಸೇಮ್ ವಾಟರ್ ಪ್ರಾಬ್ಲಮ್ಮೇ. ನಮಗೆ ಕುಡಿಯೋಕ್ಕೂ ನೀರಿಲ್ಲ, ಏನಾದರೂ ಯೂಸ್ ಮಾಡೋಕ್ಕೂ ನೀರಿಲ್ಲ. 1 ಮಂತಲ್ಲಿ ಇದು 3 ವೀಕ್ಸ್ ಆದರೂ ಬಂದೇ ಬರುತ್ತೆ. ಈ ಥರನೇ ಇದ್ದರೆ ನಮಗೆ ಕುಡಿಯೋಕ್ಕೂ ಆಗಲ್ಲ, ಹೆಲ್ತ್ ಇಶ್ಯೂಸು ಬರುತ್ತೆ. ವಾಸನೆ ಅಂದರೆ ಬೆಳಗ್ಗೆ ಎಲ್ಲ ನೀರು ಬಂದೈತೆ, ಫುಲ್ಲು ವಾಸನೆ. ನೀರು ಹಿಡಿಯೋಕ್ಕಾಗಲ್ಲ, ಕುಡಿಯೋಕ್ಕಿಲ್ಲ ನೀರು. ಎಲ್ಲೋಗಿ ಹಿಡ್ಕೊಬರೋದು? ಎಲ್ಲ ಕಡೆನೂ ನೀರು ಆ ಥರ ಬರ್ತಾಯಿದ್ರೆ, ಗಲೀಜಾಗಿ ಬರ್ತಾಯಿದ್ರೆ ನಾವೇನು ಕುಡಿಯೋದು? ಒಟ್ನಲ್ಲಿ ಕುಡಿಯೋಕೂ ನೀರಿಲ್ಲದೆ ಬಳಸೋಕೂ ನೀರಿಲ್ಲದೆ ಜನ ಪರದಾಡುತ್ತಿದ್ದಾರೆ. ಇನ್ನಾದ್ರೂ ಜಲಮಂಡಳಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಜನರಿಗೆ ಶುದ್ಧ ಕಾವೇರಿ ನೀರು ದೊರಕುವಂತಾಗ್ಲಿ. ಹಲವು ಬಾರಿ ಗಮನಕ್ಕೆ ತಂದಿದ್ದೀವಿ. ಅವರು ಬರ್ತಾರೆ, ಬಂದು ಸ್ಪಾಟ್ ಇನ್ಫೆಕ್ಷನ್ ಮಾಡ್ತಾರೆ, ಸರಿ ಮಾಡಿದ್ದೀವಿ ಅಂತಾರೆ. 1-2 ದಿನ ಸರಿಯಾಗಿ ಬರುತ್ತೆ ನೀರು, ನಂತರ ಇದೇ ಥರದ ಪರಿಸ್ಥಿತಿ. ಹಲವು ದಿನ ಅಂದರೆ ತಿಂಗಳಲ್ಲಿ 3 ವಾರ ಇದೇ ಥರದ ಪರಿಸ್ಥಿತಿ ಎದುರಿಸ್ತಾ ಇರ್ತೀವಿ. ಒಂದು ವಾರ ಮಾತ್ರ ಸರಿಯಾಗಿ ನೀರು ಬರುತ್ತೆ. ಈ ರೀತಿಯಾಗಾದರೆ ನಾವು ಹೇಗೆ ಬಳಸೋಕ್ಕೂ ಆಗಲ್ಲ, ಕುಡಿಯೋಕ್ಕೂ ಆಗಲ್ಲ. ಈ ನೀರನ್ನು ಹೊರಗೆ ಬಿಟ್ಟರೂ ಕೂಡ ಅಂದರೆ ಇಲ್ಲಿ ರಸ್ತೆಯಲ್ಲಿ ಬಿಟ್ಟರೂ ಕೂಡ ಕೆಟ್ಟ ವಾಸನೆ ಬರುತ್ತೆ. ತುಂಬ ಸಂಕಷ್ಟದಲ್ಲಿದ್ದೀವಿ. ಏನಾದರೂ ಆರೋಗ್ಯ ಕೆಟ್ಟರೆ ಯಾರು ಜವಾಬ್ದಾರಿ, ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಇನ್ನಾದರೂ ಬಿಡಬ್ಲ್ಯೂಎಸ್ಎಸ್ಬಿ ಸಿಬ್ಬಂದಿಗಳು ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.